ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇದು ಮೊಟ್ಟೆ ಪ್ರಿಯರು ನೋಡಲೇಬೇಕಾದಂತಹ ಸ್ಟೋರಿ. ಮೊಟ್ಟೆಯನ್ನು ತಿಂದರೆ ಕ್ಯಾನ್ಸರ್ ರೋಗ ಬರುತ್ತಾ ಅನ್ನುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ. ಜನಸಾಮಾನ್ಯರಲ್ಲಿ ಆತಂಕ ಹೆಚ್ಚಾಗಿದೆ. ದಿನನಿತ್ಯ ಪ್ರೋಟೀನ್ಗಾಗಿ ಮೊಟ್ಟೆಯನ್ನು ತಿನ್ನುವ ಹಲವರಿದ್ದಾರೆ. ಆದರೆ ಮೊಟ್ಟೆ ತಿಂದರೆ ಕ್ಯಾನ್ಸರ್ ಬರುತ್ತಾ ಅನ್ನುವಂಥ ಅನುಮಾನ ಸೃಷ್ಟಿಯಾಗಿದೆ ಅಂದರೆ ಏನು ವ್ಯತ್ಯಾಸ ಆಗಿರಬಹುದು? ಆರೋಗ್ಯ ಇಲಾಖೆ ಇದಕ್ಕೆ ಸಂಬಂಧಪಟ್ಟಂತೆ ಏನು ಮಾಡ್ತಾ ಇದೆ? ಇದು ಕೂಡ ಬಹಳ ಮುಖ್ಯ. ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳು ಹಾಗಾದರೆ ಇದೆಯಾ? ಬ್ರ್ಯಾಂಡ್ನ ಮೊಟ್ಟೆಗಳಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಹಾಗಾದರೆ ಪತ್ತೆಯಾಗಿದೆ. ಪ್ರೋಟೀನ್ ಮೂಲವಾಗಿರುವಂತಹ ಈ ಮೊಟ್ಟೆಯನ್ನು ತಿಂದರೆ ಹುಷಾರ್. ಮೊಟ್ಟೆಗಳಲ್ಲಿ ನೈಟ್ರೋಫ್ಯುರಾನ್ ಅನ್ನುವಂತಹ ಔಷಧದ ಕಣಗಳು ಇದ್ದಾವೆ ಅನ್ನುವಂತಹ ಅನುಮಾನ ಸೃಷ್ಟಿಯಾಗಿದೆ. ಇದು ಸಂತಾನೋತ್ಪತ್ತಿಯ ಅಂಗಗಳ ಮೇಲೆ ಗಂಭೀರ ಪರಿಣಾಮವನ್ನು ಬೀರುತ್ತೆ. ನೋಡಿ, ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಪರೀಕ್ಷೆಯಲ್ಲಿ ಮೊಟ್ಟೆ ಸೇಫ್ ಅನ್ನುವಂತಹ ವರದಿ ಬಂದಿದೆ. ಯಾವಾಗ ಅನುಮಾನ ಸೃಷ್ಟಿಯಾಯಿತು ಆಗ ಪರೀಕ್ಷೆಗೆ ಒಳಪಡಿಸಲಾಯಿತು. ಕಳೆದ 6 ತಿಂಗಳ ಹಿಂದಿನ ಟೆಸ್ಟ್ನಲ್ಲಿ ಮೊಟ್ಟೆ ಸೇಫ್ ಅನ್ನೋದು ಗೊತ್ತಾಗಿದೆ. ಮೊಟ್ಟೆಯಲ್ಲಿ ಯಾವುದೇ ಹಾನಿಕಾರಕ ಅಂಶಗಳಿಲ್ಲ ಅನ್ನೋದು ಗೊತ್ತಾಗಿದೆ. ಆತಂಕ ಬೇಡ, ಭಯ ಬಿಸಾಕಿ ಮೊಟ್ಟೆ ಸೇವಿಸಿ ಅನ್ನುವಂಥ ಮಾಹಿತಿ ಇದೆ. ಜನರು ಆತಂಕ ಕೂಡ ಪಡೋದು ಬೇಡ ಅನ್ನುವಂತಹ ಒಂದು ಭರವಸೆ. ಆತಂಕವನ್ನು ದೂರ ಮಾಡೋದಕ್ಕೆ ಆರೋಗ್ಯ ಇಲಾಖೆ ತಮ್ಮದೇ ಆದಂತಹ ಯತ್ನವನ್ನು ನಡೆಸ್ತಾ ಇದೆ. ರಾಜ್ಯದಲ್ಲೆಲ್ಲ ಬ್ರ್ಯಾಂಡ್ ಮೊಟ್ಟೆಗಳ ಪರೀಕ್ಷೆಗೆ ಸೂಚನೆಯನ್ನ ಕೊಡಲಾಗಿದೆ. ಸ್ಯಾಂಪಲ್ಗಳ ಮೊನ್ನೆ ತಾನೇ ಇದೊಂದು ಎಗಾಸ್ ಕಂಪನಿ ಅವ್ರದ್ದು ಮೊಟ್ಟೆಯಲ್ಲಿ ಅದೊಂದು ಯಾವುದು ಉಪಯೋಗ ಮಾಡೋ ಒಂದು ಏನು ಆಂಟಿಬಯೋಟಿಕನ್ನು ಇವು ಉಪಯೋಗಿಸಿದ್ದಾರೆ ಅಂತ ಒಂದು ಮಾಹಿತಿ ಇತ್ತು. ಅದರಿಂದ ಅದ್ರ ಬಗ್ಗೆ ಸ್ಪಷ್ಟವಾದಂಥ ವಿಚಾರ ತಿಳ್ಕೊಳ್ಬೇಕು ಅಂತ ಒಂದು ನಮ್ಮ ಇಲಾಖೆಯವ್ರಿಗೆ ಹೇಳಿದ್ದೀನಿ. ಯಾಕೆಂದರೆ ಮೊಟ್ಟೆ ಇವತ್ತು ನಿಜವಾಗ್ಲೂ ವ್ಯಕ್ತಿ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಆದರೆ ಅದರಲ್ಲಿ ಏನಾದರೂ ಗೊಂದಲ ಇದ್ದರೆ ಅದನ್ನು ನಾವು ಸರಿಯಾಗಿ ತಿಳ್ಕೊಳ್ಬೇಕಾಗ್ತದೆ. ಈಗಾಗಲೇ ನಾವು ನಮ್ಮ ಇಲಾಖೆಗೆ ಹೇಳಿದ್ದೀನಿ. ಕೆಲವು ಸ್ಯಾಂಪಲ್ಗಳೆಲ್ಲ ಅವರು ಈಗ ತೊಗೊಂಡಿದ್ದಾರೆ. ಮತ್ತು ಆ ಎಗಾಸ್ ಕಂಪನಿ ಏನಿದೆ ಅದರ ಸ್ಯಾಂಪಲ್ ಕೂಡ ತೊಗೊಂಡಿದ್ದಾರೆ. ಅದರ ಟೆಸ್ಟ್ ಎಲ್ಲ ಮಾಡಿದ ನಂತರ ಮುಂದೆ ನಾವು ಅದರ ಒಂದು ವಿಚಾರ ನಿಮ್ಮ ಮುಂದೆ ಇಡ್ತೀನಿ. ಅದು ಸದ್ಯದಲ್ಲಿ ಏನು ಆತಂಕ ಪಡಬೇಕಾಗಿಲ್ಲ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ. ಯಾಕೆಂದರೆ ನಾವು ಕಳೆದ ವರ್ಷ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಸುಮಾರು 125 ಮೊಟ್ಟೆಯ ಸ್ಯಾಂಪಲ್ಸನ್ನು ನಾವು ಚೆಕ್ ಮಾಡಿಸಿದ್ದು ನಮ್ಮ ರಾಜ್ಯದಲ್ಲಿ. ಆ ಸಂದರ್ಭದಲ್ಲಿ ಬಹುತೇಕ 124, 123 ಗುಣಮಟ್ಟ ಇದೆ ಅಂತಲೇ ಬಂದಿತ್ತು. ಒಂದು ಮೊಟ್ಟೆಯ ಸ್ಯಾಂಪಲ್ ಮಾತ್ರ ಸರಿ ಇರಲಿಲ್ಲ ಅಂತ ಬಂತು. ಆದ್ದರಿಂದ ಇವತ್ತು ನಾವು ಯಾವುದೋ ಒಂದು ಸುದ್ದಿ ಕೇಳಿದ ತಕ್ಷಣ ಆತಂಕಕ್ಕೊಳಗಾಗಿ ತೊಗೊಳ್ಬಾರ್ದು, ಭಯಭೀತರಾಗೋದು ಅವಶ್ಯಕತೆ ಇಲ್ಲ. ನಾವು ಸಮಾಧಾನವಾಗಿರೋಣ. ಎಲ್ಲ ವರದಿ ಮತ್ತು ರಿಪೋರ್ಟ್ಗಳೆಲ್ಲ ಬರಲಿ. ತದನಂತರ ಈ ಕಂಪನಿ ರೈಟ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ಭವ್ಯ ನೀಡ್ತಾ ಹೋಗ್ತಾರೆ. ಭವ್ಯ, ಯಾವ ಮೊಟ್ಟೆಗಳಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳು ಪತ್ತೆಯಾಗಿದ್ದು ಈಗ ಆರೋಗ್ಯ ಇಲಾಖೆ ತೆಗೆದುಕೊಂಡಿರುವಂಥ ಸ್ಟ್ಯಾಂಡ್ ಏನು? ಅಂದರೆ ಎಲ್ಲ ರೀತಿಯ ಮೊಟ್ಟೆಗಳನ್ನು ಪರೀಕ್ಷೆಗೆ ಒಳಪಡಿಸಲಾಗತ್ತಾ? ಜನಕ್ಕೊಂದು ಕ್ಲಾರಿಟಿ ಕೊಡಬೇಕಲ್ಲ, ಭರವಸೆ ಕೊಡಬೇಕಲ್ಲ, ಆತಂಕ ಬೇಡ ಅಂತ ಹೇಳಬೇಕಲ್ಲ. ಆ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಮತ್ತು ಸಚಿವರು ಯಾವ ರೀತಿ ಕ್ರಮಕ್ಕೆ ಮುಂದಾಗಿದ್ದಾರೆ? ಖಂಡಿತ ದಿವ್ಯಾ. ಯಾಕಂದರೆ ಮೊಟ್ಟೆ ಅನ್ನೋದು ಅಂಗನವಾಡಿಯಲ್ಲಿರುವಂತಹ ಮಕ್ಕಳಾಗಿರ್ಬೋದು, ಹಾಗೆಯೇ ಸ್ಕೂಲಲ್ಲಿರುವ ಮಕ್ಕಳು, ಹಾಗೆಯೇ ಗರ್ಭಿಣಿಯರಿಗೆ ಈಗಾಗಲೇ ಸರ್ಕಾರದಿಂದ ಕೂಡ ಮೊಟ್ಟೆಯನ್ನು ಕೊಡ್ತಾ ಇರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ಬಹುತೇಕ ಮಂದಿಯಲ್ಲಿ ಮೊಟ್ಟೆ ಪ್ರಿಯರಲ್ಲಿ ಕೂಡ ಆತಂಕ ಸೃಷ್ಟಿಯಾಗಿರುವಂಥದ್ದು. ಆದರೆ ಆರೋಗ್ಯ ಸಚಿವರು ಕೂಡ ಇವತ್ತು ಸ್ಪಷ್ಟನೆ ಕೊಟ್ಟರು. ಎಲ್ಲೋ ಒಂದು ಕಡೆ ಎಗಾಸ್ ಕಂಪನಿ ಏನಿದೆ ಅದರಲ್ಲಿ ಮಾತ್ರ ಈ ರೀತಿಯಾದಂತಹ ಅಂಶ ಪತ್ತೆಯಾಗಿದೆ ಅನ್ನೋ ವಿಚಾರ ಬಯಲಾಗಿರುವಂಥದ್ದು. ಅದು ಬಿಟ್ಟು 125 ಮೊಟ್ಟೆಗಳನ್ನು ಈಗಾಗಲೇ ಅಂದರೆ ಅದರಲ್ಲಿ ಏನಾದರೂ ಮಾರಕ ಇದೆಯಾ ಅನ್ನೋದ್ರ ಬಗ್ಗೆ ಚೆಕ್ ಮಾಡಿದಾಗ ಆ ರೀತಿಯಾದಂತಹ ಅಂಶ ಪತ್ತೆಯಾಗಿಲ್ಲ ಅನ್ನೋದನ್ನು ಸ್ವತಃ ಆರೋಗ್ಯ ಸಚಿವರೇ ಈಗಾಗಲೇ ಸ್ಪಷ್ಟನೆ ಪಡಿಸಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಈಗಾಗಲೇ ವೈದ್ಯರು ಕೂಡ ಇದರ ಬಗ್ಗೆ ಬಹಳಷ್ಟು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಯಾಕಂದರೆ ಮೊಟ್ಟೆಯಲ್ಲಿ ಪ್ರೋಟೀನ್ ಆಗಿರ್ಬೋದು, ಕ್ಯಾಲ್ಸಿಯಂ ಕೂಡ ಸಿಗುವಂಥದ್ದು. ಪ್ರತಿದಿನ ಮಕ್ಕಳಿಗೆ ಕೂಡ ದಿನಕ್ಕೆ 1 ಮೊಟ್ಟೆ ಕೊಡಿ ಅಂತ ವೈದ್ಯರು ಕೂಡ ಸಜೆಸ್ಟ್ ಮಾಡ್ತಾರೆ. ಅಷ್ಟು ಮಾತ್ರವಲ್ಲದೆ ಪ್ರಮುಖವಾಗಿ ಜಿಮ್ಗೆ ಹೋಗ್ತಾರೆ ಏನೋ ಅವರು ದಿನಕ್ಕೆ 10 ರಿಂದ 12 ಮೊಟ್ಟೆಗಳನ್ನು ಕೂಡ ಸೇವನೆ ಮಾಡುವಂಥದ್ದು. ಸೊ ಹೀಗಾಗಿ ಯಾರು ಕೂಡ ಭಯಪಡುವಂಥ
ಮಾಡುವಂತಹ ಒಂದು ವಾತಾವರಣ ನಿರ್ಮಿಸಬೇಡಿ ಅಂತ ಈಗಾಗಲೇ ಆಹಾರ ಇಲಾಖೆ ಕೂಡ ಒಂದು ಸುತ್ತೋಲೆಯನ್ನು ಕೊಟ್ಟಿದೆ. ಹಾಗೆಯೇ ಆರೋಗ್ಯ ಇಲಾಖೆಯ ಸಚಿವರು ಕೂಡ ಈ ಒಂದು ಸ್ಪಷ್ಟನೆ ಕೊಡ್ತಾ ಇರುವಂಥದ್ದು. ಅಷ್ಟು ಮಾತ್ರವಲ್ಲದೆ ಮುಂಬರುವಂತಹ ದಿನಗಳಲ್ಲಿ ಅಂದರೆ ಈ ಹಿಂದೆ 6 ತಿಂಗಳ ಹಿಂದೆ ಇದೇ ರೀತಿಯಾಗಿ ಒಂದು ಟೆಸ್ಟಿಂಗ್ ಕಳಿಸಿದ್ರು. ಸೊ ಅದರಲ್ಲಿ ಪಾಸಿಟಿವ್ ಬಂದಿದೆ. ಸೊ ಹಾಗಾಗಿ ಯಾರು ಕೂಡ ಭಯಪಡುವ ಅಗತ್ಯ ಇಲ್ಲ. ಮತ್ತೊಮ್ಮೆ ಟೆಸ್ಟಿಂಗ್ ಕಳಿಸಲಾಗುತ್ತೆ ಅನ್ನೋದನ್ನ ದಿನೇಶ್ ಗುಂಡೂರಾವ್ ಕೂಡ ತಿಳಿಸಿದ್ದಾರೆ. ಸೊ ಹೀಗಾಗಿ ಮತ್ತೊಂದು ಕಡೆ ಜನರು ಕೂಡ ಕೆಲವೊಂದು ಒಪಿನಿಯನ್ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಊರ್ ಕಡೆಗಳಲ್ಲಿ ನಾಟಿ ಕೋಳಿ ಏನಿದೆ ಅದರಿಂದ ಸಿಗುವಂತಹ ಮೊಟ್ಟೆಗಳನ್ನ ಬಹುತೇಕ ಮಂದಿ ಸೇವನೆ ಮಾಡಿದ್ರಿಂದ ಅದು ಸೇಫ್ ಅಂತ ಬಹುತೇಕ ಮಂದಿಯಲ್ಲಿ ಕೂಡ ಒಪಿನಿಯನ್ ಇರುವಂಥದ್ದು. ಮತ್ತೊಂದು ಕಡೆ ಈಗಾಗಲೇ ಬಹುತೇಕ ಮಾಲ್ಗಳಲ್ಲಾಗಿರ್ಬೋದು, ಬೇರೆ ಬೇರೆ ಅಂಗಡಿಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಹೆಸರಿನಲ್ಲಿ ಒಂದು ಮೊಟ್ಟೆಗಳ ಮಾರಾಟ ಆಗುತ್ತೆ. ಅದರಲ್ಲೂ ಕೂಡ ಕೆಲವೊಂದು ಕಡೆ ಪ್ಲಾಸ್ಟಿಕ್ ಮೊಟ್ಟೆಗಳು ಇದೆ ಅನ್ನೋ ವದಂತಿ ಕೂಡ ಹಬ್ಬಿತ್ತು. ಆದರೆ ಅದು ಕರ್ನಾಟಕದಲ್ಲಿ ಎಲ್ಲೂ ಕೂಡ ಸ್ಪಷ್ಟವಾಗಿ ಸಿಕ್ಕಿದೆ ಅನ್ನೋದಕ್ಕೆ ಕೆಲವೊಂದು ಕಡೆ ಸಿಕ್ಕಿದೆ ಅಂತ ಬಿಟ್ಟರೆ ಬೇರೆ ಕಡೆಗಳಲ್ಲಿ ಇನ್ನೂ ಕೂಡ ಸರಿಯಾದ ರೀತಿ ಪ್ಲಾಸ್ಟಿಕ್ ಮೊಟ್ಟೆಗಳು ಸಿಕ್ಕಿಲ್ಲ. ಸೊ ಮತ್ತೊಂದು ಕಡೆ ನಾಟಿ ಕೋಳಿ ಏನಿದೆ ಅದಕ್ಕೆ ಸುಮಾರು 12ರಿಂದ 15 ರೂಪಾಯಿಗೆ ಈಗಾಗಲೇ ಮೊಟ್ಟೆ ಮಾರಾಟ ಆಗ್ತಾ ಇರುವಂಥದ್ದು. ಬಹುತೇಕ ಮಂದಿ ನಾಟಿ ಕೋಳಿಯ ಮೊಟ್ಟೆಗಳನ್ನು ಖರೀದಿ ಮಾಡೋದಕ್ಕೆ ಕೂಡ ಮುಂದಾಗ್ತಾರೆ. ಅಷ್ಟು ಮಾತ್ರವಲ್ಲದೆ 8ರಿಂದ 9 ನಾರ್ಮಲ್ ಕೋಳಿಯ ಮೊಟ್ಟೆಗಳಿಗೆ ಕೂಡ ಮಾರಾಟವಾಗುವಂಥದ್ದು. ಸೊ ಚಳಿಗಾಲ ಆದ ಕಾರಣ ಮೊಟ್ಟೆಯ ದರ ಕೂಡ ಏರಿಕೆ ಆಗಿದೆ. ಸೊ ಈ ಕಾರಣಕ್ಕಾಗಿ ಈ ರೀತಿಯಾದಂತಹ ವದಂತಿಗಳು ಹಬ್ತಾ ಇದೆ ಅನ್ನೋದು ಈಗಾಗಲೇ ವ್ಯಾಪಾರ ಮಾಡೋರ ಒಪಿನಿಯನ್ ಕೂಡ ಆಗಿರುವಂಥದ್ದು. ಯಾಕಂದರೆ ಮೊಟ್ಟೆ ದರ ಏರಿಕೆ ಆದಾಗ ಈ ರೀತಿಯಾದಂತಹ ವದಂತಿಯನ್ನು ಹಬ್ಬಿಸಿದಾಗ ಎಲ್ಲೋ ಒಂದು ಕಡೆ ಮೊಟ್ಟೆಯನ್ನು ಖರೀದಿ ಮಾಡೋರ ಸಂಖ್ಯೆ ಕಡಿಮೆ ಆಗುತ್ತೆ. ಹಾಗೆಯೇ ಕಡಿಮೆ ಬೆಲೆಗೆ ಮಾರಾಟ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈ ರೀತಿಯಾದಂತಹ ವದಂತಿಗಳು ಹಬ್ತಾ ಇದೆ ಅನ್ನೋ ಮಾಹಿತಿಯನ್ನು ಕೂಡ ಈಗಾಗಲೇ ಕೆಲವು ಜನರು ಕೂಡ ಒಪಿನಿಯನ್ ಅನ್ನು ಇವತ್ತು ಜಿ ಕನ್ನಡ ಜೊತೆ ಕೂಡ ತಿಳಿಸಿರುವಂಥದ್ದು. ಸೊ ಎಲ್ಲೋ ಒಂದು ಕಡೆ ಏಗಾಸ್ ಕಂಪನಿ ಒಂದು ಬಿಟ್ಟರೆ ಬೇರೆ ಎಲ್ಲ 125 ಕಂಪನಿಗಳ ಮೊಟ್ಟೆ ಏನಿದೆ ಸೊ ಸೇಫ್ ಅನ್ನೋದು ಈಗಾಗಲೇ ತಿಳಿದು ಬಂದಿರುವಂಥದ್ದು. ಸೊ ಯಾರು ಕೂಡ ಭಯಪಡುವಂತಹ ಅವಶ್ಯಕತೆ ಇಲ್ಲ ಅನ್ನೋದು ಬಹುತೇಕ ಮಂದಿಯ ಒಪಿನಿಯನ್ ಆಗಿರುವಂಥದ್ದು. ದಿವ್ಯಾ, ರೈಟ್. ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ ಭವ್ಯ.